ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ಸುಸ್ವಾಗತಗಳು. ನೋಡಿ, ವಾಸ್ತು ಜ್ಯೋತಿ ಕಾರ್ಯಕ್ರಮದಲ್ಲಿ ಮಾಸ ಭವಿಷ್ಯ ಅಂದರೆ ಮಾರ್ಚ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈಗ ನಮಗೆ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ರಾಶಿಗಳಲ್ಲಿ ಸಂಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಮಿಥುನ ರಾಶಿ, ಕೇತು ಸಿಂಹ ರಾಶಿ, ಹಾಗೆಯೇ ನೋಡಿ 4 ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಕುಜ, ಇವಾಗ ನಮಗೆ ಕುಜ ಯಾವಾಗ ಕುಂಭರಾಶಿಯಲ್ಲಿ ಧರಿಷ್ಠ ನಕ್ಷತ್ರದಲ್ಲಿ ಸ್ವಂತ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿದೆ, ಒಳ್ಳೆ ಫಲ ಕೊಡುತ್ತೆ. ರಾಹು ಕೂಡ ಶತಭಿಷ ನಕ್ಷತ್ರದಲ್ಲಿ ಸ್ವಂತ ನಕ್ಷತ್ರದಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ಅಧಿಕ ಫಲ ನಿರೀಕ್ಷಿಸ್ಬೋದು. ಇನ್ನು ಬುಧ ಮತ್ತೆ ರವಿ ಕುಜನೊಂದಿಗೆ ಒಳ್ಳೆ ಫಲ ಕೊಡುತ್ತೆ, ಬುಧ ರಾಹುವಿನೊಂದಿಗೆ ಒಳ್ಳೆ ಫಲ ಕೊಡುತ್ತೆ. ಈಗ ವಿಶೇಷತೆ ಮಾರ್ಚಲ್ಲಿ ಏನು ಅಂದರೆ ಶುಕ್ರ ಉಚ್ಚ ಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್ಗೆ ಹೋಗ್ತಾ ಇದೆ, ಅಲ್ಲಿ ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಶನಿ ಶುಕ್ರನ ಯುತಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಒಂಥರ ಖಂಡಿತ ಅಂತ ಹೇಳ್ಬೋದು. ಕರ್ಮಕಾರಕನ ಜೊತೆ ಯಾವಾಗ ಶನಿ ಸೇರ್ಕೋತಾರೋ ಅದು ಉಚ್ಚ ಶನಿ ಸೇರ್ಕೊಳುತ್ತೋ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ನೋಡಿ. ಬುಧ ರಾಹು ಬಿಸ್ನೆಸ್ ಆಪರ್ಚುನಿಟಿ ಜಾಸ್ತಿ ಕಾಣಿಸ್ತಾ ಇದೆ. ಜೊತೆಗೆ ಶುಕ್ರ ಮತ್ತೆ ಶನಿ ನಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇದೆ. ಸೊ ಮಾರ್ಚ್ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಹೆಚ್ಚಾಗ್ತವೆ. ಸೊ ಓವರ್ ಆಲ್ ನಾವು ಈಗ ಭಾರತ ದೇಶದಲ್ಲಿ ತಗೊಂಡ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ನಿಮ್ಗೆ ಅವಕಾಶಗಳು ಸಿಗುತ್ತೆ, ಅಥವಾ ದೊಡ್ಡ ದೊಡ್ಡ ಕಂಪ್ನೀಸ್ ಗ್ರೋತ್ ಚೆನ್ನಾಗಿರುತ್ತೆ. ಎಲ್ಲ ರೀತಿಯೂ ನಿಮಗೆ ಪಾಸಿಟಿವ್ ಕಾಣಿಸ್ಬೋದು ಮಾರ್ಚ್ ತಿಂಗಳಲ್ಲಿ. ಓವರ್ ಆಲ್ ಆಗಿ ಗ್ರಹಗತಿಗಳು ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ನಾವು ಮಾರ್ಚ್ ತಿಂಗಳಲ್ಲಿ ಅಂದರೆ ಮಾರ್ಚ್ 3 ಗ್ರಹಣ, ಚಂದ್ರಗ್ರಹಣ. ಈಗ ಚಂದ್ರ ಕೇತು ಜೊತೆ ಸೇರ್ತಾ ಇದೆ ಮಾರ್ಚ್ 3ನೇ ತಾರೀಕು. ಎದುರುಗಡೆ 4 ಗ್ರಹಗಳು, ಅಲ್ಲಿ ಸೂರ್ಯನೂ ಇದೆ, ಬುಧನೂ ಇದೆ, ರಾಹುನೂ ಇದೆ, ಕುಜನೂ ಇದೆ. ಸೊ ಆ ಗ್ರಹಗಳಲ್ಲಿ ಪರಿವರ್ತನ ಯಾರ್ಯಾರಿಗೆ ನೋಡಿ, ಏನು ನಮ್ಮ ಭಾರತ ದೇಶಕ್ಕೆ ಇದು ಗ್ರಹಣದಿಂದ ಏನು ಅಂತ ಪ್ರಭಾವ ಬೀಳ್ತಾ ಇಲ್ಲ. ಮಿಥುನ ರಾಶಿಯಲ್ಲಿರೋ ಗುರು ದೃಷ್ಟಿ 4 ಗ್ರಹಗಳು ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ವಧುವರ ಅನ್ವೇಷಣೆಗೆ, ವ್ಯಾಪಾರ ವ್ಯವಹಾರಗಳಿಗೆ, ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ಈ 4 ಗ್ರಹ ಗುರು ಜೊತೆ ಕನೆಕ್ಟ್ ಆಗ್ತಿರೋದ್ರಿಂದ ಒಳ್ಳೆಯದೇ ರಿಸಲ್ಟ್ ಕೊಡುತ್ತೆ. ನಿಮ್ಗಿಲ್ಲಿ ಈಗ ಎಕ್ಸಾಂಪಲ್ ಕುಜ ಇದ್ದಾಗ ಸ್ವಲ್ಪ ಅಣ್ಣ ತಮ್ಮಂದ್ರು ಚೆನ್ನಾಗಿ ನೋಡ್ಕೊಳ್ಳೋದಾಗ್ಲಿ, ರಾಹು ಇದ್ರೆ ದುರ್ಗಾದೇವಿ ಆರಾಧನೆ ಮಾಡೋದಾಗ್ಲಿ, ಇದರ ಸಣ್ಣ ಪುಟ್ಟ ನೀವು ಪರಿಹಾರಗಳು ಮಾಡ್ಕೊಳ್ತಾ ಇದ್ರೆ ನಿಮಗೆ ಅನುಕೂಲ ರಿಸಲ್ಟೇ ಸಿಗುತ್ತೆ, ಒಳ್ಳೆ ಪಾಸಿಟಿವ್ ರಿಸಲ್ಟೇ ಸಿಗುತ್ತೆ. ನಮ್ಗೆ ಇವಾಗ ಮಾರ್ಚ್ 4 ಮಾರ್ಚ್ 4ನೇ ದಿವಸ ಹೋಳಿ ಹಬ್ಬ. ಈಗ ಮಾರ್ಚ್ 3 ತಗೊಳ್ಳಿ, ಮಾರ್ಚ್ 3 ನಿಮಗೆ ಪಾಲ್ಗುಣಿ ಶುಕ್ಲ ಪಕ್ಷ ಹುಣ್ಣಿಮೆ. ಸೊ ಅದು ಲಕ್ಷ್ಮೀ ಜಯಂತಿ ಕೂಡ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ಗಳು ಎಲ್ಲರೂ ಸಿಗ್ತಾ ಇರುತ್ತೆ, ಏನು ಚಿಂತೆ ಇಲ್ಲ. ಮಾರ್ಚ್ 19 ಯುಗಾದಿ, ಶ್ರೀ ಪರಾಭವ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಯುಗಾದಿಗೋಸ್ಕರ ಎಲ್ಲ ಮನೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಮನೆ ನೀಟ್ ಮಾಡ್ಕೊಳ್ಳಿ. ಸೊ ಯುಗಾದಿಯಿಂದ ಎಲ್ಲರಿಗೂ ಶುಭನೇ, ಚಿಂತೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. 26ನೇ ತಾರೀಕು ರಾಮನವಮಿ ಆಚರಿಸಿದ್ರೇನೆ ನಿಮಗೆ ನೋಡಿ, ಪುರುಷೋತ್ತಮನಾದ ರಾಮ ಆ ರಾಮಾಯಣ ಓದೋದ್ರಿಂದ, ಆ ರಾಮಾಯಣನ ಕಥೆ ಕೇಳೋದ್ರಿಂದ ನಿಮಗೆ ಪರಿಹಾರಗಳು ತಾನೇ ಆಗುತ್ತೆ. ಜೀವನದಲ್ಲಿ ಹೆಂಗೆ ನಾವು ಲೈಫ್ ಸ್ಟೈಲ್ ಇಟ್ಕೋಬೇಕು, ಹೆಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಅದೇ ಉತ್ತಮ ಪರಿಹಾರ. ಸೊ ನನ್ನ ಕಾನ್ಸೆಪ್ಟ್ ಏನು ಅಂತಂದರೆ, ನೀವು ಹಬ್ಬನ ಕರೆಕ್ಟಾಗಿ ಆಚರಿಸಿದ್ರೆ ಅದೇ ಪರಿಹಾರ. ಹಬ್ಬಗಳನ್ನ ಆಚರಣೆಯೇ ಪರಿಹಾರ ರೂಪದಲ್ಲಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ವಿಶೇಷವಾಗಿ ಪರಿಹಾರ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಹಬ್ಬನ ವ್ರತ ನಿಯಮ ನಿಷ್ಠೆಯಿಂದ ಆಚರಿಸಿದ್ರೆ ಅದೇ ಪರಿಹಾರ ರೂಪದಲ್ಲಿ ನಿಮಗೆ ವರ್ಕ್ ಆಗ್ತಾ ಇರುತ್ತೆ. ದ್ವಾದಶ ರಾಶಿ ಫಲ ಮಾರ್ಚ್ ತಿಂಗಳಲ್ಲಿ. ಧನುರ್ರಾಶಿ ನೋಡಿ, ಧನುರ್ರಾಶಿಯವರಿಗೆ ಈಗ ಮಾರ್ಚ್ 3ನೇ ತಾರೀಕು ಗ್ರಹಣ ಭಾಗ್ಯ ಸ್ಥಾನದಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಅವರು ಚಂದ್ರ ಮತ್ತು ಕೇತು ಸೇರ್ಕೊಳ್ಳೋದ್ರಿಂದ ತಾಯಿ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ಬೋದು. ಹಾಗಾಗಿ ಶಿವನ ಆರಾಧನೆ ಮಾಡಿ. ಸೊ ಅದರಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಗ್ರಹಣದ ನಂತರ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಕಾರಣ ಏನು ಅಂತಂದರೆ ನೋಡಿ, ಗುರು ದೃಷ್ಟಿ ಸಪ್ತಮ ಕೇಂದ್ರದಲ್ಲಿದೆ. ಗುರು ದೃಷ್ಟಿ ನಿಮಗೆ ರಾಹು ಮೇಲೆ ಬೀಳ್ತಾ ಇದೆ. 3ನೇ ಮನೆ ಮೇಲೆ ಯಾವಾಗ ಬೀಳುತ್ತೋ ನಿಮ್ಮ ಪ್ರಯತ್ನಗಳು ಇಷ್ಟಪಟ್ಟಿರೋದ್ರಿಂದ ಲಾಭ ಸಿಗುತ್ತೆ. 3ರಲ್ಲೇ ರವಿ ಕುಜನೂ ಸೇರ್ಕೋತಾ ಇದೆ. ಮೇಲಧಿಕಾರಿಯಿಂದ ಮೆಚ್ಚುಗೆ, ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಪ್ರಮೋಷನ್ನು, ಬಡ್ತಿ ಅಥವಾ ಟ್ರಾನ್ಸ್ಫರ್, ನಿಮಗೆ ಪಾಸಿಟಿವ್ ಟ್ರಾನ್ಸ್ಫರ್ಸ್ ಪ್ರಯತ್ನ ಪಡ್ತಾ ಇದ್ರೆ ಅದು ಸಿಗುತ್ತೆ. ರಾಹು ಬುಧ ಇದ್ದರೆ ನಿಮಗೆ ಅದು ಕಮರ್ಷಿಯಲ್ ಪ್ರಾಪರ್ಟಿ ಬೈ ಮಾಡೋಕ್ಕೆ ನಿಮಗೆ ಪ್ರೇರೇಪಣೆ ಕೊಡುತ್ತೆ. ಮಾರ್ಕೆಟಿಂಗು, ಸೇಲ್ಸು, ಈ ಫೀಲ್ಡಲ್ಲಿರೋರಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ರಾಹು 3ರಲ್ಲಿ ಬುಧ ಜೊತೆ ಸೇರಿದಾಗ. ಇನ್ನು ಕೇಂದ್ರ ಅಂದರೆ 4ನೇ ಮನೆಯಲ್ಲೇ ಶನಿ ಜೊತೆ ಶುಕ್ರ ಸೇರ್ತಾರೆ. ಫ್ಲ್ಯಾಟ್ ತೊಗೋಬೇಕು, ವಾಹನ ತೊಗೋಬೇಕು, ಅಥವಾ ಈ ವಿಷಯಗಳಲ್ಲಿ ಏನಾದರೂ ಮನೆ ರಿನೋವೇಟ್ ಮಾಡಬೇಕು, ಇಂಟೀರಿಯರ್ ಮಾಡಿಸ್ಬೇಕು, ಇದೆಲ್ಲ ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡೋವಂಥ ಅವಕಾಶಗಳು ಹೆಚ್ಚಾಗಿ ಕಾಣುತ್ತೆ. ವಾಹನ ತೊಗೊಳ್ಳೋ ಭಾಗ್ಯ ಸಿಗುತ್ತೆ. ಸೊ ಕುಜನ 3ರಲ್ಲಿರೋದ್ರಿಂದ ನಿಮಗೆ ಬ್ಯಾಂಕ್ ಎಲ್ಲ ರೀತಿಯೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಕುಜ ಆಗಲಿ, ಬುಧ ಆಗಲಿ, ಶುಕ್ರ ಆಗಲಿ, ಓವರ್ ಆಲ್ ಚೆನ್ನಾಗಿದೆ. ಶನಿ ಅರ್ಧಾಷ್ಟಮ ಶನಿ ಅಂದರೆ 4ನೇ ಮನೆಯ ಶನಿಯಲ್ಲಿ ತಾಯಿ ಬಗ್ಗೆ ಚಿಂತೆ, ತಾಯಿಯಿಂದ ದೂರ, ತಾಯಿ ಆರೋಗ್ಯದಲ್ಲಿ
ಸಣ್ಣ ಪುಟ್ಟ ಇಶ್ಯೂಸು ಈ ವಿಷಯಗಳಲ್ಲಿ, ಅಥವಾ ಮನೆ ನೋಡಿ ಗೋಡೆ ಬಿರುಕೋದಾಗಲಿ ಅಥವಾ ನೀರು ಸೋರೋದಾಗಲಿ ಇದು ಕಾಣ್ತಾ ಇರುತ್ತೆ. ಹಾಗಾಗಿ ಶನಿಗೆ ನಮಗೆ ಶಾಂತಿ ಅಗತ್ಯ. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದನ್ನೊಂದು 21 ಬಾರಿ ಹೇಳ್ಕೊಳ್ಳಿ, ಇಲ್ಲ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ. ಅಥವಾ ನೀವು ಕಬ್ಬಿಣದ ವಸ್ತುವನ್ನು ಅಥವಾ ಟೂಲ್ಸನ್ನು ಯಾರನ್ನ ಹಾರ್ಡ್ ವರ್ಕರ್ ಕೊಡೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ. ಗುರು ಬಲ ಚೆನ್ನಾಗಿದೆ, ಗುರು ದೃಷ್ಟಿ ಕುಜಿನ ಮೇಲೆ ಬೀಳ್ತಾ ಇದೆ. ಸೊ ವಧುವರ ಅನ್ವೇಷಣೆಗೆ ಚೆನ್ನಾಗಿದೆ, ಮದುವೆ ಆಗ್ತಾ ಇಲ್ಲ, ಸೆಟ್ ಆಗಕ್ಕೆ ಚೆನ್ನಾಗಿದೆ, ಶುಭ ಕಾರ್ಯಗಳಿಗೆ ಅನುಕೂಲ ಆಗ್ತಾ ಇದೆ. ಓವರ್ ಆಲ್ ನಿಮ್ಗೆ ತುಂಬ ಚೆನ್ನಾಗಿದೆ. ಭಾಗ್ಯದಲ್ಲಿ ಕೇತು ಇರೋದ್ರಿಂದ ಕೇತು ಪರಿಹಾರ ಅಗತ್ಯ. ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡಿ, ಬೀದಿ ನಾಯಿಗೆ ಆಹಾರ ಕೊಡಿ, ಇದರಿಂದ ಕೇತು ಪರಿಹಾರ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ತುಂಬ ಚೆನ್ನಾಗಿದೆ ಧನುರಾಶಿಗೆ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಮಕರ ರಾಶಿ ನೋಡಿ, ಕುಟುಂಬ ಸ್ಥಾನ ಅಂದರೆ 2ನೇ ಮನೆ ಮೇಲೆ ಗುರು ದೃಷ್ಟಿ ಬಿದ್ದಿದೆ. 2ರಲ್ಲೇ ಕುಜ, ರವಿ, ಬುಧ, ರಾಹು ಇಷ್ಟು ಜನ 2ರಲ್ಲಿರೋದ್ರಿಂದ ಬಿಸ್ನೆಸ್ಗೆ ಚೆನ್ನಾಗಿದೆ, ಕೆಲಸ ಕಾರ್ಯಗಳಿಗೆ ಚೆನ್ನಾಗಿದೆ, ಹಣಕಾಸು ವಿಷಯಕ್ಕೂ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ಗೂ ಚೆನ್ನಾಗಿದೆ, ಟ್ರಿಪ್ ಹೊಡೆಯೋಕ್ಕೂ ಚೆನ್ನಾಗಿದೆ. ಬಟ್ ಇದು ಇಶ್ಯೂ ಏನು, ಮಾತಲ್ಲಿ ಎಚ್ಚರಿಕೆ ವಹಿಸಿ. ಕೋಪ ತಾಪಗಳು ಬೇಗ ಬರ್ಬೋದು. ಕುಟುಂಬದಲ್ಲಿ ಯಾರಿಗೂ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಬರ್ಬೋದು, ಅದಕ್ಕೆ ಖರ್ಚು ಕಾಣಿಸುತ್ತೆ. ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಏನಾನ ಒಂದು ದುಃಖ ಕಾಡ್ತಾ ಇರುತ್ತೆ, ಅಥವಾ ಯೋಚನೆ ಕಾಡ್ತಾ ಇರುತ್ತೆ. ಅನ್ಸರ್ಟನಿಟಿ ಅಂದರೆ ಮುಂದೆ ಏನಾಗುತ್ತೋ ಏನೋ ಅನ್ನೋ ಚಿಂತೆ ಕಾಡ್ತಾ ಇರುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇದನ್ನ ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ಆರಾಧನೆ ಮಾಡಿ, ಗಣೇಶನಿಗೆ ಒಂದು 21 ಗರಿಕೆ ಹೊರ್ಕೊಡಿ. ಯುಗಾದಿಯ ಆಚರಣೆನೇ ಚೆನ್ನಾಗಿ ಮಾಡಿ. ಯುಗಾದಿಲೇ ಒಳ್ಳೆ ಬಂಧು ಮಿತ್ರರನ್ನೆಲ್ಲ ಕರೆದು, ಸ್ನೇಹಿತರನ್ನ, ನಿಮ್ಮ ರಿಲೇಷನ್ಸ್ನೆಲ್ಲ ಕರೆದು ಚೆನ್ನಾಗಿ ಆಚರಿಸಿ. ಅದರಿಂದ ಎಲ್ಲ ಗ್ರಹಗಳ ಪರಿಹಾರನೂ ಆಗುತ್ತೆ. ನಂತರ ನಿಮಗೆ 3ರಲ್ಲಿ ಶುಕ್ರ ಶನಿ ಜೊತೆ ಯುತಿ ಆಗ್ತಾ ಇದೆ. ಸೊ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ಪ್ರಮೋಷನ್ನು, ಒಂದು ಒಳ್ಳೆ ಬದಲಾವಣೆ, ನಿಮಗೆ ಸಾಮರಸ್ಯ, ಪ್ರೀತಿ ಸಾಮರಸ್ಯದಲ್ಲೂ ಅನುಕೂಲ ಮಾಡಿಕೊಡುತ್ತೆ. ಮಾತಿನ ಮೇಲೆ ಮಾತ್ರ ಎಚ್ಚರಿಕೆ ವಹಿಸಬೇಕು. ಸೊ ಇನ್ನೆಲ್ಲ ರೀತಿ ತಗೊಂಡ್ರು ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳು ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ 4 ಗ್ರಹಗಳು ಯುತಿ ಆಗ್ತಿದೆ. ಫೆಬ್ರವರಿ ತಿಂಗಳಿಗಿಂತ 70% ಭಾಗ ಚೆನ್ನಾಗುತ್ತೆ ನಿಮಗೆ. ಯಾಕಂದರೆ ವ್ಯಯದಿಂದ ನಿಮ್ಮ ಜನ್ಮಕ್ಕೆ ಬಂದಿದೆ. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡಬೇಕು ಅಂತ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ 4 ಗ್ರಹಗಳು ಯುತಿ ಆಗ್ತಾ ಇದೆ. ಲಾಭ ಏನೋ, ಶುಕ್ರ 2ನೇ ಮನೆಗೆ ಬಂದ, 4ನೇ ಮನೆ ಅಧಿಪತಿ 2ಕ್ಕೆ ಬಂದಾಗ ವಾಹನದಿಂದ ಲಾಭ, ಮನೆಯಿಂದ ಲಾಭ, ಹೊಸ ಮನೆ ತೊಗೊಳಕ್ಕೆ ಏನಾದರೂ ಯೋಚನೆ ಮಾಡ್ತೀರಾ ಅದಕ್ಕೆ ಚೆನ್ನಾಗಿದೆ, ಮನೆ ಇಂಟೀರಿಯರ್ ಮಾಡೋಕ್ಕೆ ಚೆನ್ನಾಗಿದೆ, ಮನೆ ಬದಲಾವಣೆ ಮಾಡೋಕ್ಕೆ ಚೆನ್ನಾಗಿದೆ. ಕೆಲಸ ಶನಿ ಕರ್ಮಕಾರಕ. ಶನಿ ಜೊತೆಗೆ ಯಾವಾಗ ಮಿತ್ರ ಬಂದು ಸೇರ್ಕೊಂಡು ಮಿತ್ರ ಎಕ್ಸಾಲ್ಟೆಡ್ ಆಗಿದ್ದಾನೆ, ಮಿತ್ರ ಯಾವಾಗ ಖುಷಿಯಾಗಿದ್ದಾನೋ ಆಗ ಶನಿ ಕೂಡ ಒಳ್ಳೆ ಫಲನೇ ಕೊಡೋಕೆ ಶುರು ಮಾಡಿಬಿಡುತ್ತೆ. ಶನಿ ಕೂಡ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಬಿಡ್ಬಿಡುತ್ತೆ. ಅದಕ್ಕೆ ಸಹಾಯ ಆಗೋಂಗೆ ಈಗ ಕುಜ ರವಿನೂ ಮಾರ್ಚಲ್ಲಿ ನಿಮ್ಮ ರಾಶಿಗೆ ಬಂದು ಸೇರ್ಕೋತಾ ಇದೆ. ಸೊ ಅದು ನಿಮಗೆ ಅದು ಗುರು ದೃಷ್ಟಿನೂ ಬಿತ್ತು. ಹಾಗಾಗಿ ನಿಮಗೆ ಈ ಮಾರ್ಚ್ ತಿಂಗಳಿಂದ ಕುಂಭರಾಶಿಯವರಿಗೆ ಅತ್ಯುತ್ತಮ ಅವಕಾಶಗಳು ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ. ಅಂದರೆ ಅವ್ರಿಗೀಗ ದುಃಖದಿಂದ ವಿಮುಕ್ತಿ ಆಗೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಸಪ್ತಮದಲ್ಲಿ ಈಗ ಚಂದ್ರಗ್ರಹಣ ನಡೀತಾ ಇದೆ. ಈಗ ಯಾವಾಗ ಮಾರ್ಚ್ 3ನೇ ತಾರೀಕು ನಿಮಗೆ ಸಿಂಹರಾಶಿಯಲ್ಲಿ ಚಂದ್ರ ಕೇತು ಯುತಿ ಆಗುತ್ತೋ ಅವಾಗಿಂದ ನಿಮಗೆ ಎಲ್ಲ ತೊಂದರೆಗಳು ನಿವಾರಣೆ ಆಗಕ್ಕೆ ಶುರು ಆಗುತ್ತೆ. ನಿಧಾನಕ್ಕೆ ಎಲ್ಲ ಚೆನ್ನಾಗಿ ಪಾಸಿಟಿವ್ ರಿಸಲ್ಟೇ ಕೊಡೋಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಧೈರ್ಯವಾಗಿರಿ. ಇನ್ನು ಕಷ್ಟ ಕಾಲ ಕುಂಭರಾಶಿಯವರಿಗೆ ಕಳೀತು, ಇನ್ನೇನಿದ್ರು ಸುಖದ ಸಮಯ. ಅದಕ್ಕೆ ನೀವು ಪ್ರಯತ್ನ ಪಡಬೇಕು. ಗ್ರಹಗತಿಗಳು ಪ್ರೇರೇಪಿಸುತ್ತೆ, ಮೋಟಿವೇಟ್ ಮಾಡುತ್ತೆ, ತಕ್ಕ ಮಟ್ಟಿಗೆ ಸಹಾಯ ಮಾಡುತ್ತೆ. ಕೆಲಸ ನೀವೇ ಮಾಡಬೇಕು. ನಾನು ಕೆಲಸನೇ ಮಾಡಲ್ಲ, ಗ್ರಹ ತಂದುಕೊಡು ಅಂದರೆ ಯಾವ ಗ್ರಹನೂ ತಂದುಕೊಡಲ್ಲ. ನೀವು ಪ್ರಯತ್ನದಿಂದ ಮಾತ್ರನೇ ಲಾಭ. ನಿಮಗೆ ಪರಿಸರ ಉಂಟು ಮಾಡುತ್ತೆ, ಅವಕಾಶಗಳು ಕೊಡುತ್ತೆ. ಆ ಅವಕಾಶನ ಬದಲಾಯಿಸಬೇಕು ಅಂದರೆ ನೀವೇ ಎದ್ದು ಪ್ರಯತ್ನಗಳು ಪಡಬೇಕು. ಇನ್ಮೇಲೆ ನಿಮ್ಗೆ ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಪ್ರಯತ್ನ ಪಡಿ. ಶನಿ ಶುಕ್ರರು ಯುತಿಯಾಗಿರೋದು 2ನೇ ಮನೆಯಲ್ಲಿ ಲಾಭದಾಯಕವಾಗಿದೆ. ಹಾಗೆಯೇ ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರ ಬಂದಾಗ, ಸೂರ್ಯ ಮತ್ತು ಕುಜ ಯುತಿ ಆದಾಗ ಕೋಪ ತಾಪ ಹೆಚ್ಚಾಗ್ಬೋದು, ಎಕ್ಸಸೈಸ್ ಹೀಟ್ ಆಗ್ಬೋದು. ಎಕ್ಸಸೈಸ್ ಹೀಟ್ ಆದಾಗ ನಮಗೆ ಟಾಕ್ಸಿನ್ಸ್ ಆಚೆ ಬರುತ್ತೆ, ಅದಕ್ಕೆ ಆಕ್ನಿ ಅಂದರೆ ಗುಳ್ಳೆಗಳೆಲ್ಲ ಬರುತ್ತೆ, ಅದು ಆ ಥರ ಆಗ್ಬೋದು. ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಸ್ವಲ್ಪ ಈಗ ಬೇಸಿಗೆ ಬೇರೆ, ಚೆನ್ನಾಗಿ ನೀರು ಕುಡಿ, ಹೈಡ್ರೇಟ್ ಆಗಿರಿ, ಡಿಹೈಡ್ರೇಟ್ ಮಾಡ್ಕೊಬೇಡಿ. ಅದರಿಂದ ನಿಮಗೆ ಲಾಭ ಸಿಗುತ್ತೆ. ಕುಜ ಮತ್ತು ಸೂರ್ಯನಿಗೆ ಇಲ್ಲಿ ಪರಿಹಾರ ಬೇಕು. ಸೂರ್ಯನಿಗೆ ಗೋಧಿ ದಾನ ಕೊಡಿ, ಸೂರ್ಯ ಉದಯಕ್ಕೆ ಎದೊಳಿ. ನಂತರ ಕುಜುಂಗೋಸ್ಕರ ಅಣ್ತಮ್ಮನ ಜೊತೆ ಚೆನ್ನಾಗಿ ಮಾತಾಡಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದು, ಸುಬ್ರಹ್ಮಣ್ಯನ ಅಷ್ಟೋತ್ತರಗಳು ಹೇಳ್ಕೊಡೋದು. ಇದರಿಂದ ಖಂಡಿತ ಲಾಭ ಇದೆ. ಶನಿ ಈಗ ಸಡಗತಿ ಅಂತ್ಯ ಭಾಗ ಆಗಿರೋದ್ರಿಂದ ಶನಿ ಕೂಡ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಒಂದು ಕಬ್ಬಿಣದ ಬಾಂಡ್ಲಿ ಬರುತ್ತೆ ಹಾರ್ಡ್ವೇರ್ ಶಾಪಲ್ಲಿ, ಅದನ್ನು ನೀವು ಹಾರ್ಡ್ವೇರ್ ಕೊಡಿ, ಅಂದರೆ ಮನೆ ಕಟ್ಟೋರು ಕೊಡಿ, ಅವರು ಸವಿಸ್ತಾರೆ ಮರಳೆತ್ತಿ. ಅದೇ ಥರನೇ ಒಂದು ಮೆಕ್ಯಾನಿಕ್ಗೆ ಒಂದು ಸ್ಪಾನರ್ ಕೊಡಿಸಿ, ಅದರಿಂದ ಕೂಡ ನಿಮಗೆ ಶನಿ ಪರಿಹಾರ ಆಗುತ್ತೆ. ಓವರಾಲ್ ಕುಂಭರಾಶಿಯವರಿಗೆ
ಹೆಲ್ತ್ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು, ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನು ವ್ಯಾಪಾರ ವ್ಯವಹಾರಗಳು ತಕ್ಕ ಮಟ್ಟಿಗೆ ಪಾಸಿಟಿವೇ ಬರುತ್ತೆ. ಒಳಗಾಗಿ ಮೀನರಾಶಿ ನೋಡಿ, ಈಗ ಮೀನರಾಶಿಯವರಿಗೆ 12ನೇ ಮನೆಯಲ್ಲಿ 4 ಗ್ರಹಗಳು ವಿಚಯ ಆಯಿತು. ಸೊ ಹಾಗಾಗಿ ಖರ್ಚು ಹೆಚ್ಚಾಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಫಾರಿನ್ನಲ್ಲಿ ಇದ್ದರೆ ಅದು ದೂರದಲ್ಲಿ ಇದ್ದವ್ರಿಗೆ ಲಾಭ ಇದೆ ಬಿಟ್ಟರೆ, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಇರೋರಿಗೆ ತಕ್ಕ ಮಟ್ಟಿಗೆ ಲಾಭ ಇದೆ. ಹಾಸ್ಪಿಟಲ್ ಕೆಲಸ ಮಾಡೋರು, ಹೀಲರ್ಸು, ಕೌನ್ಸಿಲರ್ಸು, ಇಂಥವ್ರಿಗೆ ತಕ್ಕ ಮಟ್ಟಿಗೆ ಲಾಭ ಇದೆ. ಅದು ಬಿಟ್ಟು ಜನರಲ್ ಆಗಿರೋರಿಗೆ ಖರ್ಚು ಹೆಚ್ಚಾಗುತ್ತೆ, ಲಾಭ ಕಡಿಮೆ, ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ನಿಮ್ಗೆ ಓವರಾಲ್ ಆಗಿ 4 ಗ್ರಹ 12 ಮನೆ ಇರೋದು ಅಂತ ಲಾಭದಾಯಕವಾಗಿಲ್ಲ. ಹಾಗಾಗಿ ನಿಮಗೆ ಪರಿಹಾರಗಳು ಕುಜ ರವಿ ಎರಡರದ್ದು ಪರಿಹಾರ ಬೇಕು, ಬುಧನ ಪರಿಹಾರನೂ ಬೇಕಾಗುತ್ತೆ. ಸೂರ್ಯಗೋಸ್ಕರ ನೋಡಿ 6ನೇ ಮನೆಯದು 12ರಲ್ಲಿ ಇದ್ರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. 2ನೇ ಮನೆಯದು ಮತ್ತು ಭಾಗ್ಯಾಧಿಪತಿ ಕುಜನಾಗಿ ಅವನು 12ಕ್ಕೆ ಹೋದ್ರೆ ಕುಟುಂಬಕ್ಕೋಸ್ಕರ, ಕುಟುಂಬದ ಖರ್ಚಿಗೋಸ್ಕರ ಅಥವಾ ತಂದೆ ಆರೋಗ್ಯಕ್ಕೋಸ್ಕರ ಸೂರ್ಯ ಕುಜನೂ 12ಕ್ಕೆ ಬಂತು. ಹಾಗಾಗಿ ಓವರಾಲ್ ಆಗಿ ಖರ್ಚು ಹೆಚ್ಚಾಗುತ್ತೆ. ಸೂರ್ಯ ಕುಜ ಬುಧ 3ಕ್ಕೂ ಪರಿಹಾರ ಬೇಕಾಗುತ್ತೆ. ಕುಜಗೋಸ್ಕರ ಸುಬ್ರಹ್ಮಣ್ಯ ಆರಾಧನೆ ಮಾಡಿ, ಅಣ್ಣ ತಮ್ಮಂದ್ರನ್ನ ಹಬ್ಬದಲ್ಲಿ ಕರೆದು ತೊಗರಿಬೇಳೆ ಬೆಲ್ಲದ ಒಬ್ಬಟ್ಟು ಕೊಡಿ, ಅದರಿಂದ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳೋದ್ರಿಂದ ಕುಜ ಪರಿಹಾರ ಆಗುತ್ತೆ. ಸೂರ್ಯನಾರಾಯಣನ ಅಷ್ಟೋತ್ತರ ಹೇಳೋದು ಅಥವಾ ಸೂರ್ಯನ ಉದಯಕ್ಕೆ ಎದ್ದು ಅರಿಕೆ ಕೊಡೋದು, ಸೂರ್ಯ ನಮಸ್ಕಾರ ಮಾಡೋದು, ಅದರಿಂದ ಸೂರ್ಯಗೆ ಪರಿಹಾರ ಆಗುತ್ತೆ. ಗೋಧಿ ದಾನ ಕೊಡೋದ್ರಿಂದ ಸೂರ್ಯನ ಪರಿಹಾರ ಆಗುತ್ತೆ. ಹಾಗೇನೆ ಬುಧನ್ಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಸಪ್ತಮಾಧಿಪತಿ 12ರಲ್ಲಿದ್ದರೆ ಪತಿ ಅಥವಾ ಪತ್ನಿಗಾಗಿ ಖರ್ಚು ಬರ್ಬೋದು. 4ನೇ ಮನೆ ಅಧಿಪತಿ ಮನೆಗೋಸ್ಕರ ಖರ್ಚು ಬರ್ಬೋದು. ಸೊ ಅದಕ್ಕೋಸ್ಕರ ಬುಧನ ಪರಿಹಾರವಾಗಿ ಸೋದರ ಮಾವನ ಹಬ್ಬಕ್ಕೆ ಕರೆದು ಸಿಹಿ ತಿಂಡಿ ಕೊಡಿ, ವಿಷ್ಣು ಸಹಸ್ರನಾಮ ಪಠಿಸಿ. ಸೊ ಇದರಿಂದ ನಿಮಗೆ ಬುಧ ಪರಿಹಾರ ಆಗುತ್ತೆ. ಈಗ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆ ಸ್ಟೇಷನರಿ ಐಟಮು, ಬುಕ್ಕು, ಪೆನ್ಸಿಲು ಇಂಥದನ್ನ ನೀವು ದಾನ ಮಾಡೋದ್ರಿಂದ ಕೂಡ ಬುಧ ಪರಿಹಾರ ಆಗುತ್ತೆ. ಸಣ್ಣ ಸಣ್ಣ ಮಕ್ಕಳಿಗೆ ಎಂಟರ್ಟೈನ್ ಮಾಡೋದು, ಚಾಕ್ಲೇಟ್ ಕೊಡಿಸಿ, ಅದರಿಂದ ಕೂಡ ಬುಧ ಪರಿಹಾರ ಆಗುತ್ತೆ. ಓವರಾಲ್ ಅದು ಗಾರ್ಡನಿಂಗು ನೋಡಿ, ಯಾರು ಗಾರ್ಡನಿಂಗಲ್ಲಿ ಇರ್ತಾರೋ ಅದು ಬುಧ ಪರಿಹಾರ ಆಗುತ್ತೆ. ಓವರಾಲ್ ತಗೊಂಡ್ರೆ ಮೀನರಾಶಿಯವರಿಗೆ ಖರ್ಚು ಹೆಚ್ಚಾಗಿದೆ ಈ ತಿಂಗಳಲ್ಲಿ. 4ನೇ ಮನೆಗಳು ಕೇಂದ್ರದಲ್ಲಿದೆ, ತಕ್ಕ ಮಟ್ಟಿಗೆ ಮನೆ ವಾತಾವರಣ ಚೆನ್ನಾಗಿರುತ್ತೆ, ಆದರೂ ಒತ್ತಡಗಳಿರುತ್ತೆ. ಜನ್ಮದ ಶನಿ ನಮಗೆ ಇನ್ನೂ ನಿಧಾನ ಮಾಡೋ ಕಾರಣ ಶನಿಗೆ ಪರಿಹಾರ ಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರ ದಿನನಿತ್ಯ ಹೇಳ್ಕೊಳ್ಳಿ. ಅಥವಾ ರಾಮನವಮಿ ಬರ್ತಾ ಇದೆ, ಅದಕ್ಕೋಸ್ಕರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಈ ತಿಂಗಳಲ್ಲಿ ಖಂಡಿತ ನಿಮಗೆ ರಾಮದೇವರಿಂದ ಆಶೀರ್ವಾದನೂ ಸಿಗುತ್ತೆ. ಇದೊಂದು ತಿಂಗಳು 15 ದಿವಸ, ಯಾಕಂದರೆ ಸೂರ್ಯ ಮತ್ತೆ ಬದಲಾವಣೆ ಆಗುತ್ತೆ. ಆಮೇಲೆ ನಿಮಗೆ ತಕ್ಕ ಮಟ್ಟಿಗೆ ಚೆನ್ನಾಗೇ ಆಗುತ್ತೆ. ಏನು ದಶಾಭುಕ್ತಿಗಳು ಚೆನ್ನಾಗಿದ್ರೆ, ಜೊತೆಗೆ ಇಂಪಾರ್ಟೆಂಟ್ ಏನು ಅಂದರೆ ನಿಮ್ಮ ರಾಶಿಗೆ ಶುಕ್ರ ಎಕ್ಸಾಲ್ಟೆಡ್ ಆಗ್ತಿದೆ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲೇ ಎಕ್ಸಾಲ್ಟೆಡ್ ಆಗ್ತಿರೋದ್ರಿಂದ ಶುಕ್ರ ನಿಮಗೆ ಆಕಸ್ಮಿಕವಾಗಿ ಲಾಭ ಕೂಡ ಉಂಟು ಮಾಡುತ್ತೆ. ಸೊ ಅದೊಂದು ಪಾಸಿಟಿವ್ ನೋಟಲ್ಲಿ ನೀವು ಕಾಣ್ಬೋದು. ಶುಕ್ರ ನಿಮ್ಮ ರಾಶಿಯಲ್ಲೇ ಎಕ್ಸಾಲ್ಟ್ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ, ಜೊತೆಗೆ ಗುರು ದೃಷ್ಟಿ ಬೀಳುತ್ತೆ. ನಿಮ್ಮ ರಾಶಿಯಾಧಿಪತಿ ದೃಷ್ಟಿ 12ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ತಕ್ಕ ಮಟ್ಟಿಗೆ ಅದು ನಿಮ್ಮನ್ನು ಕಾಪಾಡುತ್ತೆ. ಬಟ್ ಆದರೂ ಕೂಡ ಖರ್ಚನ್ನ ಮ್ಯಾನೇಜ್ ಮಾಡಬೇಕು, ಹೆಲ್ತನ್ನು ಮ್ಯಾನೇಜ್ ಮಾಡಬೇಕು ಈ ತಿಂಗಳಲ್ಲಿ. ಓವರಾಲ್ ತಗೊಂಡ್ರೆ ಮಿಶ್ರ ಫಲ. ಮೀನರಾಶಿಯವರಿಗೆ ಒಳ್ಳೆದಾಗಲಿ, ಯುಗಾದಿ ಚೆನ್ನಾಗಿ ಆಚರಿಸಿ. ಎಲ್ಲರಿಗೂ ಹೊಸ ವರ್ಷದ ಶ್ರೀ ಪರಾಭವ ಸಂವತ್ಸರಕ್ಕೆ ಎಲ್ಲರಿಗೂ ಚೆನ್ನಾಗಲಿ ಅಂತ ಕೇಳ್ಕೊತೀನಿ. ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.